ಭಾರತದಲ್ಲಿರುವ ಪಾಕಿಸ್ತಾನಿಯರನ್ನ ವಾಪಸ್ ಕಳಿಸುವಂಥ ಕಾರ್ಯವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ. ಆ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ಆದರೆ ಇದೀಗ ಇರುವಂಥ ಪ್ರಶ್ನೆ, ಇದೇ ರೀತಿ ನುಸುಳುಕೋರರು ಬಾಂಗ್ಲಾದೇಶಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಲ್ಲೂ ಕೂಡ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚುವ ಕಾರ್ಯವನ್ನೆಲ್ಲವೂ ಕೂಡ ಆಗಿದೆ. ಇವರಿಗೆ ಇನ್ಫ್ಯಾಕ್ಟ್ ನಿಮಗೆ ಭಾರತದಲ್ಲಿರುವಂಥ ಆಧಾರ್ ಕಾರ್ಡಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ದಾಖಲೆಗಳನ್ನು ಕೂಡ ಭಾರತ ಸರ್ಕಾರ ಕೊಟ್ಟಿದೆ. ದಯಮಾಡಿ ಇವ್ರನ್ನ ವಾಪಸ್ ಕಳಿಸಿ, ಇಲ್ಲದೇ ಇದ್ದರೆ ಆಂತರಿಕ ಭದ್ರತೆಗೆ ದೊಡ್ಡ ತೊಂದರೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ದೂರನ್ನು ಕೂಡ ನೀಡಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. BBMPಯ ಆಡಳಿತ ಮಾಜಿ ನಾಯಕರು ಮತ್ತು BJP ಮುಖಂಡರಂತ NR ರಮೇಶ್ ಅವರು. ಸರ್, ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಬಾಂಗ್ಲಾದೇಶಿ ನುಸುಳುಕೋರರು? ಬೆಂಗಳೂರು ಮಹಾನಗರದ ಸುಮಾರು 1 ಲಕ್ಷಕ್ಕೂ ಅಧಿಕವಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ಇದ್ದಾರೆ. ಬೆಂಗಳೂರು ಮಹಾನಗರದ ಕೇವಲ ಮಾರತ್ತಹಳ್ಳಿ ರಿಂಗ್ ರಸ್ತೆ ಪ್ರದೇಶಗಳಲ್ಲಿ ಮಾತ್ರ, ಮಾರತ್ತಹಳ್ಳಿ ಜಂಕ್ಷನ್ನು, KR ಪುರಂ ಕೆರೆ, ಜಗಸಂದ್ರ ಜಂಕ್ಷನ್ನು, ಮುನ್ನೇಕೊಳಲು, ಕುಂದಲಹಳ್ಳಿ ಗೇಟು, ಕಾಡುಬೀಸ್ನಹಳ್ಳಿ ಮತ್ತು ದೇವರ ಬೀಸ್ನಹಳ್ಳಿ, ಇಷ್ಟು ಪ್ರದೇಶಗಳು ಮಾದೇವಪುರ ಮತ್ತು KR ಪುರಂ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಒಳಪಟ್ಟರೆ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂಥ ಚಿಕ್ಕಬೇಗೂರು, ಈ ಪ್ರದೇಶಗಳಲ್ಲಿ ಮಾತ್ರ ಸುಮಾರು 60 ರಿಂದ 65 ಸಾವಿರಕ್ಕೂ ಹೆಚ್ಚು ಬಾಂಗ್ಲಾ ನುಸುಳುಕೋರು ಅಕ್ರಮವಾಗಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ದುಡ್ಡಿನ ಆಸೆಗೋಸ್ಕರ ದೇಶದ್ರೋಹದ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ಸ್ಥಳೀಯರು, ಏಜೆಂಟರು ಮತ್ತು BBMP ಕಂದಾಯ ಇಲಾಖೆ ಅಧಿಕಾರಿಗಳು ಭಾರತೀಯ ನಾಗರಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ, ನಮ್ಮ ನಾಗರಿಕರಿಗೆ ಭಾರತೀಯರಿಗೆ ಸಿಗಬೇಕಾಗಿರ್ತಕ್ಕಂಥ ಪಡಿತರ ಚೀಟಿ ಸೌಲಭ್ಯ, ಆಧಾರ್ ಕಾರ್ಡುಗಳು ಮತ್ತು ವೋಟರ್ ID ಕಾರ್ಡ್ಗಳನ್ನು, ಮತದಾರರ ಗುರುತಿನ ಚೀಟಿಗಳನ್ನು ಅವ್ರು ಮಾಡಿಕೊಡೋದ್ರ ಮೂಲಕ ದೊಡ್ಡ ಮಟ್ಟದ ದೇಶದ್ರೋಹದ ಕಾರ್ಯವನ್ನು ಕೇವಲ ದುಡ್ಡುಗೋಸ್ಕರ ಮಾಡಿರ್ತಕ್ಕಂಥದ್ದು. ಅವರು ಮಾಡಿರ್ತಕ್ಕಂಥ ಈ ಒಂದು ದೇಶದ್ರೋಹದ ಕಾರ್ಯಗಳಿಂದ ನಮ್ಮ ಮುಂದಿನ ಪೀಳಿಗೆ ಬೆಂಗಳೂರು ಮಹಾನಗರದಲ್ಲಿ ಮತ್ತು ಕಾಫಿ ಎಸ್ಟೇಟ್ಗಳಲ್ಲಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ನಮ್ಮ ಮುಂದಿನ ಪೀಳಿಗೆ ನಿಜವಾದ ಭಾರತೀಯರು ನೆಮ್ಮದಿಯ ಜೀವನ ನಡೆಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾವತ್ತಿದ್ರೂ ಬಾಲ ಬಿಚ್ಚೋವಂಥವ್ರೆ. ಹಾಗಾಗಿ ಅವರನ್ನು ನಾವು ಸ್ಟಿಂಗ್ ಆಪರೇಷನ್ 2013ರಲ್ಲಿ ಒಂದು ಸಾರಿ, 2015ರಲ್ಲಿ ಒಂದು ಸಾರಿ ಮಾಧ್ಯಮಗಳ ಸಹಕಾರ ಜೊತೆಗೆ ನಮ್ಮ ಸ್ನೇಹಿತರ ತಂಡ ಜೊತೆಗೆ ಮಾಡಿದಾಗ ಅವರು ನೇರವಾಗಿ ಹೇಳ್ತಾರೆ, ನಾವು ತಪ್ಸ್ಕೊಂಬಂದಿದ್ದು ಹೇಗೆ, ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದು ಯಾರು ಹೆಂಗೆ ಬಂದ್ವಿ, ಯಾರು ಕರ್ಕೊಂಬಂದವ್ರು ಯಾರು, ನಮಗೆ ಯಾರು ಆಧಾರ್ ಕಾರ್ಡ್ಗಳನ್ನು, ರೇಷನ್ ಕಾರ್ಡ್ಗಳನ್ನು ಮತ್ತು ವೋಟರ್ ID ಕಾರ್ಡ್ಗಳನ್ನು ಮಾಡಿಕೊಟ್ಟವ್ರು ಯಾರು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದೆಲ್ಲದ್ರ ಜೊತೆಗೆ ಅವರು ಸಂಜೆ ಹೊತ್ತು ಚಿಂದಿ ಆಯೋ ಕೆಲಸವನ್ನು ಸಂಜೆ 5 ಗಂಟೆ ನಂತರ ಮಾಡೋದು, 3 ಚಕ್ರದ ವಾಹನಗಳಲ್ಲಿ ಬುಟ್ಟಿಗಳನ್ನು ಇಟ್ಕೊಂಡು ಹೋಗುವಂಥದ್ದು. ಆದರೆ ಅವ್ರು ಮಾಡೋದೇ ಬೇರೆ. ಅಲ್ಲಿ KR ಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2015ರಲ್ಲಿ ಒಂದು ಕಳ್ಳತನದ ಪ್ರಕರಣ ನಡೆಯುತ್ತೆ. ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ತನಕ ಮನೆ ಕಳ್ಳತನ ಮಾಡೋರು, ಕನ್ನ ಹೊಡೆದು ಮಾಡೋರು, ಬಾಗಿಲು ಮುರಿದು ಮಾಡೋರು. ಆದರೆ ಮನೆಗೆ ಕೈ ಬಾಂಬನ್ನು ಹಾಕಿ, ಹ್ಯಾಂಡ್ ಬಾಂಬನ್ನು ಹಾಕಿ ಮನೆಯನ್ನು ಛಿದ್ರ ಮಾಡಿ ಕಳ್ಳತನ ಮಾಡಿದರು. ಹಾಗೆ JP ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 300 ಮೀಟರ್ ಅಷ್ಟು ಉದ್ದದ ಗೋಡೆಯನ್ನು ಕನ್ನ ಕೊರೆದು ಇವರು ಜ್ಯುವೆಲರಿ ಶಾಪನ್ನು ಒಂದು ಕಳ್ಳತನ ಮಾಡಿದಂಥದ್ದು 6 ಜನನ ಬಂಧಿಸಿದರು. ಇವರು ದೊಡ್ಡ ಮಟ್ಟದ ಒಂದು ಮುಂದಿನ ದಿನಗಳಲ್ಲಿ ಭಾರತ ದೇಶಕ್ಕೆ, ಬೆಂಗಳೂರಿಗೆ, ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ ಆಂತರಿಕ ಭದ್ರತೆಗೆ ತುಂಬ ದೊಡ್ಡ ಸವಾಲಾಗಿ ಪರಿಣಮಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಭಯೋತ್ಪಾದಕ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗುವ 100ಕ್ಕೆ 100. ನಾವು ಅವ್ರನ್ನ ಕೇಳಿದಾಗ ನಿಮ್ಮ ಪ್ರಧಾನಮಂತ್ರಿ ಯಾರು ಅಂತಂದರೆ ಅವರು ಮನಮೋಹನ್ ಸಿಂಗ್ ಅಂತ ಹೇಳಿರಲಿಲ್ಲ. ಅವ್ರು ಹೇಳಿದ್ದೆ ನಮಗೆ ನೇರವಾಗಿ ಶೇಖ್ ಹಸೀನಾ ಅಂತ ಹೇಳ್ತಾಯಿದ್ರು. ಆಮೇಲೆ ಅವರು ನಮ್ಮ ವೈದ್ಯರ ಹತ್ರ ಅವರು ಯಾವುದೇ ಚಿಕಿತ್ಸೆ ತೊಗೊಳ್ಳಲ್ಲ. ಅವರು ಸ್ನಾನ ಮಾಡಿ 2 ತಿಂಗಳು 3 ತಿಂಗಳು ಆಗಿದೆ ಅಂತ ಸ್ಥಿತಿಲಿದ್ದಂಥ ಒಬ್ಬ ವೈದ್ಯ ಅಲ್ಲಿ ಚೇರ್ ಹಾಕೊಂಡು ಕೂತಿರ್ತಾನೆ, ಯುನಾನಿ ವೈದ್ಯ ಅಂತ, ಅವನಿಂದ ತೊಗೊಳ್ಳೋವಂಥದ್ದು. ನಮ್ಮಲ್ಲಿರ್ತಕ್ಕಂಥ ITC ಅಥವಾ ಯಾವ್ಯಾವುದೋ ಸಿಗರೇಟ್ಗಳಿರೋ ಅದನ್ನು ಅವ್ರು ಸೇದೋದಿಲ್ಲ. 10 ಪೈಸಕ್ಕೆ ಅಲ್ಲಿಂದ ರವಾನೆ ಆಗುವಂಥ 10 ಪೈಸೆ ಸಿಗರೇಟ್ಗಳು ಅವ್ರು ಸೇದೋವಂಥದ್ದು. ಅದನ್ನೆಲ್ಲ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಫೋಟೋಗಳಲ್ಲಿ ದಾಖಲೆಗಳು ತೋರಿಸಿದ್ದೀನಿ. ನಾನು ಈ ಹಿಂದೆನೂ ಕೂಡ ದೂರು ಕೊಟ್ಟಿದ್ರಿ, ಏನಾಯಿತು ಸರ್? ಈಗ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನಾದರೂ ನಿರೀಕ್ಷೆ ಇದೆಯಾ? 2014-15ರಲ್ಲಿ ನಾನು 2015ರಲ್ಲಿ 2ನೇ ಸಾರಿ ಇದನ್ನು ಸ್ಟಿಂಗ್ ಆಪರೇಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಾನು ಮಾಹಿತಿಯನ್ನು ಕೊಟ್ಟಾಗ ಆಗ ಎಚ್ಚೆತ್ಕೊಂಡಂಥ ಕೇಂದ್ರ ಸರ್ಕಾರ ಸುಮಾರು 3,000 ಜನ ಅಕ್ರಮ ಬಾಂಗ್ಲಾ ನುಸುಳುಕೋರನ್ನ ವಾಪಸ್ ಕಳಿಸೋದ್ರಲ್ಲಿ ಯಶಸ್ವಿ ಆಯಿತು. ಆದರೆ ಅವರ ಕಣ್ತಪ್ಪಿಸಿ ಭಾರತೀಯ ನಾಗರಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಭಾರತೀಯ ಪೌರತ್ವವನ್ನು ರುಜುವಾತುಪಡಿಸುವಂಥ ಆಧಾರ್ ಕಾರ್ಡು, ವೋಟರ್ ID ಕಾರ್ಡ್ ಇರೋದ್ರಿಂದ ಅವ್ರನ್ನ ಕಳಿಸ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರೋವಂಥ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಸ್ವಲ್ಪ ಅವ್ರನ್ನ ವಾಪಸ್ ಕಳಿಸುವಂಥದ್ರಲ್ಲಿ ಎಲ್ಲೋ ಎಡುತ್ತಾ ಇದೆ. ಆದರೆ ಅವ್ರ ಹತ್ರ ಇರೋಂಥದ್ದು ಒರಿಜಿನಲ್ಲ ಅಥವಾ ಫೇಕ್ ಆಧಾರ್ ಕಾರ್ಡ್ನ ಪರಿಶೀಲನೆ ಮಾಡಿದ್ರೆ ಸಾಕು, ಗೊತ್ತಾಗೋಗ್ಬಿಡುತ್ತೆ. ಹಾಗಾಗಿ ಅವರ ಮೊಬೈಲ್ ನಂಬರ್ಗೆ ಅದು ಲಿಂಕ್ ಆಗಿರುತ್ತಲ್ಲ, ಅದನ್ನು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತು ಆ ಸುತ್ತಮುತ್ತಲ ಪ್ರದೇಶಗಳಿರ್ತಕ್ಕಂಥ ಖಾಸಗಿ ಆಧಾರ್ ಸೆಂಟರ್ಗಳೇನಿದೆ ಅವರನ್ನು ಹಿಡಿದು ವಿಚಾರಣೆ ಮಾಡಿದ್ರು ಕೂಡ ಅವರು ಬಾಯಿ ಬಿಡ್ತಾರೆ. ಹಾಗಾಗಿ ಇಲ್ಲಿ ಒಂದು ನಾವು ನೋಡಬೇಕಾಗಿರೋದು ಕೇವಲ ಕಸ ಚಿಂದಿ ಆಯೋ ಕೆಲಸ ಅಲ್ಲ. ಲೇಬರ್ ಆ್ಯಕ್ಟ್ ಪ್ರಕಾರ ಕಾರ್ಮಿಕರಿಗೆ ಕನಿಷ್ಠ ವೇತನ ಇದರ ನಿಯಮಗಳ ಪ್ರಕಾರ 17,560 ರೂಪಾಯಿ ಏನು ಕೊಡಬೇಕು. ಅದರ ಬದಲಾಗಿ ಈ ಬೆಂಗಳೂರು ಪೂರ್ವ ಭಾಗ, ಮಹದೇವಪುರ, KR ಪುರಂ, ಬೆಂಗಳೂರು ಪೂರ್ವ ಭಾಗದಲ್ಲಿರ್ತಕ್ಕಂಥ ಬಹುತೇಕ ಮಾಲ್ಸು, ಮಲ್ಟಿಪ್ಲೆಕ್ಸ್ಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇದೇ ಬಾಂಗ್ಲಾ ನುಸುಳುಕೋರು. ಯಾಕೆಂದರೆ ಅವ್ರು 8 ರಿಂದ 10 ಸಾವಿರಕ್ಕೆ ಕೆಲಸ ಮಾಡೋಕ್ಕೆ ತಯಾರಾಗಿ ನಿಂತಿರೋದ್ರಿಂದ. ಇದ್ರ ಜೊತೆಗೆ ಇನ್ನೂ ನಾವು ಆತಂಕಕಾರಿ ವಿಷಯ ಅಂತಂದರೆ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿರ್ತಕ್ಕಂಥ ಬಹುತೇಕ ಕಾಫಿ ಎಸ್ಟೇಟ್ಗಳಲ್ಲಿ 75% ಭಾಗ ಈ ಅಕ್ರಮ
ಬಾಂಗ್ಲಾ ನುಸುಳುಕೋರನ್ನೇ ಅಲ್ಲಿ ತೊಗೊಂಡೋಗಿ ಕೆಲಸಕ್ಕೆ ಸೇರಿಸಿರೋಂಥ. ಯಾಕಂದರೆ ಏಜೆಂಟ್ಗಳಿಗೆ ದೊಡ್ಡ ಮಟ್ಟದ ಹಣ ಸಿಗುತ್ತೆ, ಎಸ್ಟೇಟ್ಗಳ ಮಾಲೀಕರಿಗೆ ದೊಡ್ಡ ಮಟ್ಟದ ಹಣ ಉಳಿತಾಯ ಆಗುತ್ತೆ. ಬಹುಶಃ ಇವ್ರ ಮುಂದೆ BBMP ಮುಖಂಡರಾಗ್ತಾರೆ, ಕಾರ್ಪೊರೇಟ್ಗಳಾಗ್ತಾರೆ, ಮೇಯರ್ ಆದ್ರೂ ಆಶ್ಚರ್ಯ ಪಡೋಂಗಿಲ್ಲ, MLA ಆದರೂ ಆಶ್ಚರ್ಯ ಪಡೋಂಗಿಲ್ವಾ? ಹೌದು, ಒಂದು ಭಾರತದ ಲೋಕಸಭಾ ಸದಸ್ಯನ ಆಯ್ಕೆ ಪ್ರಕ್ರಿಯೆಯಲ್ಲಿ, ವಿಧಾನಸಭಾ ಸದಸ್ಯನ ಆಯ್ಕೆ ಪ್ರಕ್ರಿಯೆಯಲ್ಲಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯನ ಆಯ್ಕೆ ಪ್ರಕ್ರಿಯೆಯಲ್ಲಿ ಇವರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಎಂಥ ದೊಡ್ಡ ದೇಶದ್ರೋಹದ ಕೆಲಸ ಅಂತ. ಅದ್ರ ಜೊತೆಗೆ ಕೇವಲ ನಾನು ಮಾರತ್ತಹಳ್ಳಿ ಜಂಕ್ಷನ್ನು, ಆ ಮಾರತ್ತಹಳ್ಳಿ ರಿಂಗ್ ರಸ್ತೆಯಲ್ಲಿರ್ತಕ್ಕಂಥ ಆ ಒಂದು ಪ್ರದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಜನರನ್ನು ನೀವು ಬೇಕಾದ್ರೆ ನೋಡಿ, ಅದರಲ್ಲೇ ಒಬ್ಬ ಮುಂದಿನ BBMP ಚುನಾವಣೆಯಲ್ಲಿ 100ಕ್ಕೆ 100 ಪಾಲಿಕೆ ಸದಸ್ಯನಾಗಿ ಆಯ್ಕೆ ಏನಾದರೂ BCA ಏನಾದರೂ ರಿಸರ್ವೇಷನ್ ಸಿಕ್ಕಿದ್ದೆ ಆದರೆ ಅದರಲ್ಲಿ ಈ ಬಾಂಗ್ಲಾ ನುಸುಳುಕೋರನ್ನೇ ಒಬ್ಬ ಆಯ್ಕೆಯಾಗಿ ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರೆ 4 ಜನ ಸಂಸದರಾಗಿರ್ತಕ್ಕಂಥದ್ದು, 7-8 ಜನ ವಿಧಾನಸಭೆ ಸದಸ್ಯರಾಗಿರ್ತಕ್ಕಂಥ ಒಂದು ದೊಡ್ಡ ಆಘಾತಕಾರಿ ವಿಷಯಗಳನ್ನ ನೋಡಿದ್ದೀವಿ. ಆದರೆ ಒಂದು ನಾವು ನೋಡಬೇಕಾಗಿರುವಂಥದ್ದು ನಮ್ಮ ಈಗಿನ ಯೋಚನೆ ಅಲ್ಲ, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಸ್ಥಿತಿ. ಈ ಅಕ್ರಮ ಬಾಂಗ್ಲಾ ನುಸುಳುಕೋರು ದಿನೇ ದಿನೇ ಅವರ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. 65,000 ಇರೋದು ಇನ್ನೊಂದು 5 ವರ್ಷಕ್ಕೆ ಅದು 2-3 ಲಕ್ಷ ಜನ ಆಗ್ತದೆ ಬರೀ ಆ ರಸ್ತೆಯಲ್ಲಿ ಮಾತ್ರ. ಕರ್ನಾಟಕದಲ್ಲಿ 4-5 ಲಕ್ಷ ಜನ ಇರೋದು 10-15 ಲಕ್ಷ ಜನ ಆಗುತ್ತೆ. ಮುಂದಿನ ನಮ್ಮ ನಾಗರಿಕರ, ನಮ್ಮ ಕುಟುಂಬಸ್ಥರ, ನಮ್ಮ ಪೀಳಿಗೆ, ಮುಂದಿನ ಪೀಳಿಗೆ ಸ್ಥಿತಿ ಏನಿರ್ತದೆ ಅಂತ ಯೋಚನೆ ಮಾಡಿದಾಗ ನಿಜಕ್ಕೂ ಈ ದೇಶಕ್ಕೆ ಪಾಕಿಸ್ತಾನ ಯಾವತ್ತು ಹೊರಗಡೆಯಿಂದ ನಮಗೆ ವೈರಿ ಆಗಿತ್ತು ಅಂದರೆ ಈ ಬಾಂಗ್ಲಾ ನುಸುಳುಕೋರು ನಮ್ಮ ಒಳಗೆ ಇರತಕ್ಕಂಥ ವೈರಿ ಆಗ್ತಾರೆ. ಆಂತರಿಕ ಭದ್ರತೆಗೆ ತುಂಬ ದೊಡ್ಡ ಮಟ್ಟದ ಸವಾಲನ್ನು ಇವರು ಎಸಗ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಇದರಲ್ಲಿ ಸ್ಥಳೀಯ ಪೊಲೀಸರಿಗೆ ಎಲ್ಲ ವಿಷಯ ಗೊತ್ತಿದ್ರು ಕೂಡ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋದೇ ನಮ್ಗೆ ತುಂಬ ದೊಡ್ಡ ಅನುಮಾನ ಇರತಕ್ಕಂಥದ್ದು. ಅವರು ಕೂಡ ಇದರಲ್ಲಿ ಆ ಜಮೀನುಗಳ ಮಾಲೀಕರು, ಮೂಲ ಮಾಲೀಕರು, ಯಾತಕ್ಕೆ ಇವ್ರನ್ನ ಒಕ್ಲೆಬ್ಸುವಂಥ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನೋಡಿದಾಗ ಅಲ್ಲೂ ಕೂಡ ಇವರಿಗೆ ಒಂದೊಂದು ಶೆಡ್ಗೆ 1,500, 2,000, 3,000 ರೂಪಾಯಿ ಥರ ಬಾಡಿಗೆ ಕೊಡ್ತಾ ಇರೋದ್ರಿಂದ ಅವರು ಕೂಡ ಲಿಟಿಗೇಷನ್ ಪ್ರಾಪರ್ಟಿಗಳಲ್ಲಿ ಇವರೆಲ್ಲ ಕೂತ್ಕೊಂಡಿರೋದ್ರಿಂದ ಅಕ್ರಮವಾಗಿ ಬರ್ತಾ ಇರ್ತಕ್ಕಂಥ ಆದಾಯನ ನೆಚ್ಕೊಂಡು ಅವರು ಇಂಥದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಂಥ ಎಲ್ಲ ವಿಷಯಗಳನ್ನು ನಾನು ಇವತ್ತು ನಿನ್ನೆ ದಾಖಲೆಗಳು ಸಹಿತ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಹಾಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನು ಕೊಟ್ಟಿದ್ದೇನೆ. ಹಾಗೆ ಸೋಮವಾರ ದಿವಸ ವಿತ್ ಡಾಕ್ಯುಮೆಂಟ್ಸ್ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಮತ್ತು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ದಾಖಲೆಗಳು ಸಹಿತ ಅವ್ರಿಗೂ ಕೂಡ ಪತ್ರವನ್ನು ಬರೆದು ಇವ್ರನ್ನೆಲ್ಲ ಇಲ್ಲಿಂದ ಅವರ ದೇಶಕ್ಕೆ ವಾಪಸ್ ಕಳಿಸಬೇಕು. ಯಾರ್ಯಾರು ಇವರಿಗೆ ಭಾರತೀಯ ನಾಗರಿಕರು ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಒದಗಿಸ್ಕೊಟ್ಟಿದ್ರೆ ಅವರೆಲ್ಲರ ವಿರುದ್ಧ ದೇಶದ್ರೋಹದ ಕೇಸ್ಗಳನ್ನು ಜಡಿದು ಅವರೆಲ್ಲ ಒಳಗಾಕೋದಾದಾಗ ಮಾತ್ರ ಇಂಥ ಒಂದು ದೇಶದ್ರೋಹದ ಕಾರ್ಯಗಳಿಗೆ ಸ್ವಲ್ಪ ಸ್ಥಗಿತ ಆಗುವಂಥದ್ದಕ್ಕೆ ಅವಕಾಶ ಆಗತ್ತೆ ಅನ್ನೋ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಅವ್ರಿಗೂ ಕೂಡ ಎಲ್ಲ ದಾಖಲೆಗಳನ್ನು ನಾನು ರವಾನೆ ಮಾಡ್ತಾ ಇದ್ದೀನಿ. ಇದು NR ರಮೇಶ್ ಅವರು ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.